101% ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಲ್ಲಿ ಸಿಗತ್ತೆ ನೋಡ್ರಿ ಕಢಾಯಿ ಪನ್ನೀರ್. ಸೇಮ್ ಅದೇ ಟೇಸ್ಟ್, ಅದೇ ರೀತಿ ಮನೆಯಲ್ಲೇ ತಯಾರಿಸೋಣ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ನಾವು ಬಹಳ ಸತಿ ಹೋಟೆಲ್ಗೆ ಹೋದಾಗ ಬೇರೆ ಬೇರೆ ತರಹದ ಪನ್ನೀರ್ ರೆಸಿಪೀಸ್ನ ತಿಂದಿರ್ತೀವಿ, ಆದ್ರೆ ಅದೇ ರೀತಿ ಮನೆಯಲ್ಲಿ ಮಾಡೋಕೆ ಹೋದ್ರೆ ಬರೋದೇ ಇಲ್ಲ. ಚಿಂತೆ ಮಾಡಬೇಡ್ರಿ, ಇವತ್ತೇ ನಾನು ಎಕ್ಸಾಕ್ಟ್ ಅದೇ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ತಿಳಿಸಿರೋ ಈ ರೀತಿಯಲ್ಲಿ ನೀವು ಗ್ರೇವಿ ಮಾಡ್ರಿ, ಖಂಡಿತ ಇನ್ ಮುಂದೆ ನೀವು ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ಪನ್ನೀರ್ ತಿನ್ನಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ಜಾಸ್ತಿ ತಡ ಮಾಡದೆ ಈ ಧಾಬಾ ಸ್ಟೈಲ್ ಕಢಾಯಿ ಪನ್ನೀರ್ ಹೇಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನ ತಯಾರಿಸೋಕೆ ನಮ್ಗೆ ಇಲ್ಲಿ 2 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೇಕಾಗತ್ತೆ. 100 ಗ್ರಾಮ್ ಆಗ್ಬಹುದು ಅಷ್ಟು ಪನ್ನೀರ್ನ ಕ್ಯೂಬ್ ನಲ್ಲಿ ಕಟ್ ಮಾಡಿ ತಗೊಂತಾ ಇದ್ದೀನಿ. ಇದೇ ರೀತಿ ದೊಡ್ಡ ದೊಡ್ಡ ಸ್ಕ್ವೇರ್ ಶೇಪ್ ನಲ್ಲಿ ಡೊಣ್ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಸಹ ಕಟ್ ಮಾಡ್ಕೊಂಡು ತಗೋರಿ. ನೀವಿಲ್ಲಿ ನೋಡ್ತಾ ಇರಬಹುದು ನೋಡ್ರಿ, ಈ ರೀತಿ ಇವು ನಮ್ಗೆ ನಂತರ ಬೇಕಾಗ್ತವೆ. ಇವಾಗ ಮೊದಲಿಗೆ ಪನ್ನೀರ್ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಬಾಳಿಗೆಯಲ್ಲಿ 1 ದೊಡ್ಡ ಚಮಚೆಯಷ್ಟು ಎಣ್ಣೆ ಹಾಕಿ ಪನ್ನೀರ್ ಹಾಕಿ ಇವನ್ನ ಲೈಟ್ ಆಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡೋಣ. ನೀವು ಬೇಕಂದ್ರೆ ಇವನ್ನ ಫ್ರೈ ಮಾಡದೆ ಸಹ ಯೂಸ್ ಮಾಡಬಹುದು. ನಾನು ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೊಂತಾ ಇದ್ದೀನಿ. ಇವನ್ನ ಜಾಸ್ತಿ ಫ್ರೈ ಮಾಡಬಾರ್ದು, ಇಲ್ಲಾಂದ್ರೆ ರಬ್ಬರ್ ಥರ ಆಗ್ತವೆ ನೋಡ್ರಿ. ಈ ರೀತಿ ಲೈಟ್ ಆಗಿ ಹೊಂಬಣ್ಣ ಬಂದ ನಂತರ ತೆಗೆದು ಬಿಡ್ರಿ. ಇವಾಗ ಇದೇ ಬಾಳಿಗೆಯಲ್ಲಿ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹುರಿತಾ ಇದ್ದೀವಿ. ನಾವು ಹೆಚ್ಚಿ ಇಟ್ಟಿದ್ವಿ ನೋಡ್ರಿ ಈರುಳ್ಳಿ, ಅವನ್ನ ಹಾಕ್ರಿ. ಇದರ ಹಸಿ ವಾಸನೆ ಹೋಗಿ ಇವು ಮೆತ್ತಿಗೆ ಆಗಿ ಇದಕ್ಕೂ ಸಹ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನೋಡ್ರಿ. ಆಗ ಇದರಲ್ಲಿ ಟೊಮ್ಯಾಟೊ ಹಾಕ್ರಿ. ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿನೂ ಇದರಲ್ಲೇ ಹಾಕಿ ಇವನ್ನ ಹುರಿದು ತಗೊಳ್ಳೋಣ. ಇವನ್ನ ಒಂದು 2 ರಿಂದ 3 ನಿಮಿಷ ಬೇಯಿಸ್ರಿ. ಟೊಮೆಟೊ ಹಸಿ ವಾಸನೆ ಹೋಗಿ ಇದು ಮೆತ್ತಿಗೆ ಆಗತ್ತೆ ನೋಡ್ರಿ. ಆಗ ಇದರಲ್ಲಿ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿದ ನಂತರ ಇದನ್ನ ನಾವು ಜಾಸ್ತಿ ಹೊತ್ತು ಹುರಿತಾ ಇಲ್ಲ, ಒಂದು ಅರ್ಧ ನಿಮಿಷ ಬೇಯಿಸ್ರಿ ಸಾಕು. ಗ್ರೇವಿಗೆ ಬೇಕಾಗಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಹುರಿದಾಗಿದ್ದಾವೆ. ಇವನ್ನ ಒಂದು ಪ್ಲೇಟ್ ನಲ್ಲಿ ತೆಗೆದು ಆರೋಕೆ ಬಿಡ್ರಿ. ಇವು ಆರ್ಲಿ ಅಲ್ಲಿವರೆಗೂ ಇದೇ ಬಾಳಿಗೆಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಸ್ಕ್ವೇರ್ ಶೇಪ್ ನಲ್ಲಿ ಏನ್ ಕಟ್ ಮಾಡಿಟ್ಟಿದ್ವಿ ನೋಡ್ರಿ ಡೊಣ್ ಮೆಣಸಿನಕಾಯಿ ಮತ್ತೆ ಈರುಳ್ಳಿ, ಅವನ್ನ ಹುರಿದು ತಗೊಳ್ಳೋಣ. ಕಢಾಯಿ ಪನ್ನೀರ್ ನಲ್ಲಿ ಈ ರೀತಿ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಡೊಣ್ ಮೆಣಸಿನಕಾಯಿ ಇರುತ್ತೆ. ಇವನ್ನ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ಹೊಂಬಣ್ಣ ಬರ್ತಾವ್ ನೋಡ್ರಿ, ಆಗ ತೆಗೆದು ಬಿಡ್ರಿ. ಸೊ ನಮ್ಮ ಕಢಾಯಿ ಪನ್ನೀರ್ ಮಾಡೋಕೆ ಬೇಕಾದ ಅರ್ಧಕ್ಕಿಂತ ಜಾಸ್ತಿ ತಯಾರಿನೇ ಆಗಿದೆ. ಇವಾಗ ನಾವು ಏನು ಹುರಿದಿಟ್ಟಿದ್ವಿ ನೋಡ್ರಿ ಈ ಮಸಾಲೆ ಆರಿದೆ. ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದರಲ್ಲಿ ನೀರು ಹಾಕದೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಇದನ್ನ ಅಗಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದನ್ನ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ರಿ ನೋಡ್ರಿ, ಈ ರೀತಿ. ಇವಾಗ ಅದೇ ಬಾಳಿಗೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ರಿ. ಜೀರಿಗೆ ಚೆನ್ನಾಗಿ ಚಟಪಟ ಅಂದ ನಂತರ ನಾವೇನು ಗ್ರೈಂಡ್ ಮಾಡಿದ್ವಿ ನೋಡ್ರಿ ಮಸಾಲೆ, ಅದನ್ನ ಹಾಕ್ರಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇದನ್ನ ಬೇಯಿಸಿ ತಗೊಳ್ಳೋಣ. ನೀವಿಲ್ಲಿ ಗಮನಿಸ್ತಾ ಇರಬಹುದು, ಇದು ಎಡ್ಜಸ್ಗೆ ಎಣ್ಣೆ ಬಿಡ್ತಾ ಇದೆ. ಈ ಸ್ಟೇಜ್ ನಲ್ಲಿ ಇವಾಗ ಇದರಲ್ಲಿ ನಾವು ಉಳಿದಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಡ್ರೈ ಮಸಾಲೆ ಹಾಕೋಣ. 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ, ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿ, ನಾನು ಇಲ್ಲಿ 2 ಚಮಚ ಹಾಕ್ತಾ ಇದ್ದೀನಿ. ಮತ್ತೆ 1 ಚಮಚ ಅಷ್ಟು ಗರಂ ಮಸಾಲ ಹಾಕಿ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಜಾರ್ನಲ್ಲಿ ಒಂದು 2 ರಿಂದ 3 ಚಮಚೆಯಷ್ಟು ನೀರು ಹಾಕಿ ಅವನ್ನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ, ಅಂದ್ರೆ ಮಸಾಲೆ ಹೊತ್ತಲ್ಲ. ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಇದರಲ್ಲಿ 1/4 ಕಪ್ನಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಯಾವಾಗಲೂ ಈ ರೀತಿ ಗ್ಯಾಸ್ ಆಫ್ ಮಾಡಿನೇ ಹಾಕ್ರಿ, ಅಂದ್ರೆ ಇದು ಒಡೆಯಲ್ಲ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ತಗೊಳ್ಳೋಣ. ಮೊಸರು ಕಲಸಿದ ನಂತರ ಗ್ಯಾಸ್ ಆನ್ ಮಾಡಿ ಇದನ್ನ ಒಂದು ಅರ್ಧ ನಿಮಿಷ ಕೈ ಆಡಿಸ್ರಿ. ಇವಾಗ ಮುಚ್ಚಳ ಮುಚ್ಚಿ ಇದನ್ನ 3 ರಿಂದ 4 ನಿಮಿಷ ಬೇಯಿಸಿ ತಗೋರಿ. 3 ರಿಂದ 4 ನಿಮಿಷ ಬೇಯಿಸಿದ ನಂತರ ನಮ್ಮ ಮಸಾಲೆ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನೀರು ಹಾಕೋಣ. ನಿಮಗೆ ಈ ಕರಿ ಎಷ್ಟು ಗಟ್ಟಿ ಅಥವಾ ತೆಳ್ಳಗೆ ಬೇಕು ಅದನ್ನ ನೋಡ್ಕೊಂಡು ನೀರು ಹಾಕ್ರಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನಾವು ಹಾಕಿರೋ ನೀರು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಮುಚ್ಚಳ ಮುಚ್ಚಿ ಈ ಕರಿ ಕುದಿಯೋಕೆ ಬಿಡ್ರಿ. ಇವಾಗ ನೋಡ್ರಿ ಇದಕ್ಕೆ ಕುದಿ ಬಂದಿದೆ. ಈ ಸ್ಟೇಜ್ ನಲ್ಲಿ ಇದರಲ್ಲಿ ನಾವೇನು ಫ್ರೈ ಮಾಡಿಟ್ಟಿದ್ವಿ ನೋಡ್ರಿ ಡೊಣ್ ಮೆಣಸಿನಕಾಯಿ ಮತ್ತೆ ಈರುಳ್ಳಿ, ಅವನ್ನ ಹಾಕ್ರಿ. ಫ್ರೈ ಮಾಡಿಟ್ಟಿರೋ ಪನ್ನೀರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ.
ಪನ್ನೀರ್, ಡೊಣ್ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕಿದ ನಂತರ ಇವಾಗ ಈ ಕರಿನ ನಾವು ಒಂದ್ 2 ನಿಮಿಷ ಕುದಿಯೋಕೆ ಬಿಡಬೇಕು. ನಾವು ಮಸಾಲೆ ಹುರಿದಿದ್ದೇವಿ, ಡೊಣ್ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಸಹ ಫ್ರೈ ಮಾಡಿದ್ದೇವಿ ಮತ್ತೆ ಈ ಕರಿ ಸಹ ನಾವು ಮುಂಚೆನೆ ಚೆನ್ನಾಗಿ ಕುದಿಸಿ ತಗೊಂಡಿದ್ದೇವಿ. ಸೊ ಅದರಿಂದ ಮುಚ್ಚಳ ಮುಚ್ಚಿ ಇದನ್ನ ನಾವು ಒಂದ್ 2 ನಿಮಿಷ ಅಷ್ಟೇ ಕುದಿಸ್ತಾ ಇದ್ದೇವಿ. ಇದಕ್ಕಿಂತ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. 2 ನಿಮಿಷದ ನಂತರ ನೋಡ್ರಿ, ಇಲ್ಲಿ ನಮ್ ಕಢಾಯಿ ಪನ್ನೀರ್ ರೆಡಿ ಇದೆ. ಮೇಲೆ ಬಂದಿರೋ ಈ ಎಣ್ಣೆ ಲೇಯರ್ ನೀವು ನೋಡ್ತಾ ಇರಬಹುದು. ಇದನ್ನ ನೋಡಿದ್ರೇನೆ ಇದು ಎಷ್ಟು ರುಚಿ ಆಗಿದೆ ಅಂತ ಗೊತ್ತಾಗತ್ತೆ. ನಾನು ತಿಳಿಸಿರೋ ಈ ಮೆಥಡ್ ಈಸಿ ಸಹ ಇದೆ ಮತ್ತೆ ಪರ್ಫೆಕ್ಟ್ ರಿಸಲ್ಟ್ ಕೊಡುತ್ತೆ, ಅಂದ್ರೆ ಎಕ್ಸಾಕ್ಟ್ ಅದೇ ಟೇಸ್ಟ್ ಕೊಡುತ್ತೆ. ಸೊ ನೀವು ಕೂಡ ಖಂಡಿತ ನಾನು ತಿಳಿಸಿರೋ ಈ ರೀತಿಯಲ್ಲಿ ಕಢಾಯಿ ಪನ್ನೀರ್ ಮಾಡಿ ನೋಡ್ರಿ, ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗತ್ತೆ. ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಸರ್ವ್ ಮಾಡ್ರಿ, ಅಥವಾ ಕಸೂರಿ ಮೇಥಿ ಸಹ ಹಾಕಬಹುದು. ಇದನ್ನ ರೊಟ್ಟಿ, ಚಪಾತಿ, ಪರೋಠ, ನಾನ್, ಕುಲ್ಚಾ, ತಂದೂರಿ ರೋಟಿ ಎಲ್ಲದ್ರ ಜೊತೆ ತಿನ್ಬಹುದು. ಪರ್ಫೆಕ್ಟ್ ಕಾಂಬಿನೇಷನ್ ಆಗತ್ತೆ. ಸೊ ಇವತ್ತಿನ ಈ ಪರ್ಫೆಕ್ಟ್ ಧಾಬಾ ಸ್ಟೈಲ್ ಕಢಾಯಿ ಪನ್ನೀರ್ ರೆಸಿಪಿ ನಿಮ್ಗೆ ಹೇಗನಿಸ್ತು ಕಮೆಂಟ್ ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆ. ಅಲ್ಲಿವರೆಗೂ ನಗ್ತಾ ಇರ್ರಿ, ತಿಂತಾ ಇರ್ರಿ, ಖುಷಿಯಾಗಿರ್ರಿ.